ಉತ್ತರಾಖಂಡ ರಾಜ್ಯದ ಹಲ್ವಾಲಿಯಾ ರಾಮಲೀಲಾ ಮೈದಾನದಲ್ಲಿ ರಾಜ್ಯದ ವಿರೋಧ ಪಕ್ಷದ ನಾಯಕರಂತ ಹಾಗೂ ಎಐಸಿಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣ ಮಾಡಿದ ಸ್ಥಳವನ್ನು ಅಲ್ಲಿನ ಪಟಭದ್ರ ಹಿತಾಸಕ್ತಿಗಳು ಶುದ್ಧೀಕರಿಸಿ ಹೋಮ ಹವನ ಮಾಡಿದ್ದನ್ನು ಖಂಡನೀಯವಾಗಿದೆ ಎಂದು ಸಮಾಜ ಸೇವಕ ಡಾಕ್ಟರ್ ಫಾರೂಕ್ ಮಠ್ ತಿಳಿಸಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಸಂವಿಧಾನ ಜಾರಿಗೆ ಬಂದು 77 ವರ್ಷಗಳಾದರೂ ದೇಶದಲ್ಲಿ ಇನ್ನೂ ಅಸ್ಪೃಶ್ಯತೆ ಜೀವಂತವಾಗಿದೆ. ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅನೇಕ ತ್ಯಾಗ ಮತ್ತು ಪ್ರಾಮಾಣಿಕತೆ ಮೂಲಕ ರಾಷ್ಟ್ರ ನಾಯಕರಾಗಿದ್ದಾರೆ. ಇಂಥ ವ್ಯಕ್ತಿತ್ವವುಳ್ಳ ಅವರ ಮನೋಸ್ಥೈರ್ಯ ಕುಗ್ಗಿಸುವ ಹುನ್ನಾರವನ್ನು ತಾವು ಸಹಿಸುವುದಿಲ್ಲ ಎಂದರು. ಇಂತಹ ಅನಿಷ್ಟ ಆಚರಣೆ ಖಂಡನೀಯ. ಈ ಕೃತ್ಯದ ಹಿಂದಿರುವವರ ವಿರುದ್ಧ ದೇಶದ್ರೋಹಿ ಮತ್ತು ಅಸ್ಪೃಶ್ಯತೆ ಆಚರಣೆ ವಿರೋಧಿ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಬಂಧಿಸಬೇಕೆಂದು ಒತ್ತಾಯಿಸಿದರು. ಸ್ನೇಹಿತರೆ ನಮಸ್ಕಾರ. ನಾವು ಇಂದು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಹಾಲ್ದ್ವಾನಿನಲ್ಲಿ ಉತ್ತರಾಖಂಡಿನಲ್ಲಿ ಒಂದು ಸ್ಪೀಚ್ ಮಾಡಿ ಬಂದಾಗ ಅದಾದಮೇಲೆ ಅಲ್ಲಿ ಶುದ್ಧೀಕರಣ ಏನು ಮಾಡಿದ್ದಾರೆ ಅದು ನಮ್ಮ ಮನಸ್ಸಕ್ಕೆ ಬಹಳ ತೊಂದರೆ ತಂದಿದೆ. ಯಾಕಂದರೆ ಒಂದು ದೊಡ್ಡ ಲೀಡರ್, ಒಂದು ಕಾಂಗ್ರೆಸ್ ಲೀಡರ್, ಬರೀ ಕಾಂಗ್ರೆಸ್ ಲೀಡರ್ ಅನ್ನೋದು ನಾನು ತಪ್ಪಂತೀನಿ, ಒಂದು ದೊಡ್ಡ ದಲಿತ ಲೀಡರ್ ಆಗಲಿ, ಒಂದು ದೊಡ್ಡ ನಮ್ಮ ಇಂಡಿಯಾದ ಲೀಡರ್ ಆಗಲಿ, ಇಂಥ ಲೀಡರ್ ಮೇಲೆ ನೀವು ಅವರಿಗೆ ಮನಸ್ಸಿಗೆ ಧಕ್ಕೆ ತರುವಂಥ ಒಂದು ಕಾರ್ಯ ಮಾಡಿದ್ದೀರಿ. ಇದು ನಮ್ಮೆಲ್ಲರಿಗೆ ಮನಸ್ಸಿಗೆ ನೋಯಿಸಿದೆ. ನಾನು ಹೇಳಿದೇನೆಂದರೆ, ಇದು BJP ಅವರಾಗಲಿ, RSS ಅವರಾಗಲಿ, ಯಾವುದು ದೊಡ್ಡ ಸಂಘಟನೆ, ಕಮ್ಯುನಲ್ ಸಂಘಟನೆಗಳಾಗಲಿ ನೀವು ಈ ಥರ ಮಾಡಿದರೆ ಮುಂದೆ ನಮ್ಮ ಬರುವ ದಿನಗಳಲ್ಲಿ ನಮ್ಮ ಖರ್ಗೆ ಸಾಹೇಬ್ರದ್ದು ಒಂದು ದೊಡ್ಡ ಸೇನಾ ಇದೆ. ಇಡೀ ನಮ್ಮ ಎಲ್ಲ ಸೇನೆ ಕಲ್ತು ನಾವು ಒಂದು ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದೀವಿ. ಮತ್ತು ಯಾರು ಇದು ಮೊನ್ನೆ ಮಾಡಿದ್ದಾರೆ ಅವರಿಗೆ ಭಾಳ ಶಿಕ್ಷೆ, ದೊಡ್ಡ ಶಿಕ್ಷೆ ಆಗಬೇಕು. ಮತ್ತು ಈ ಥರದ ಘಟನೆಗಳು ಮುಂದೆ ಬರಬಾರ್ದು. ಯಾಕಂದರೆ ನಾವು ನೋಡಿದ್ದೀವಿ, ಇದು ನೋಡಿದ್ರೆ ನಮಗೊಂದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಟೈಮಿಗೆ ಯಾವ ಥರ ಇತ್ತು, ಅವ್ರಿಗೆ ಯಾವ ಥರ ದೌರ್ಜನ್ಯ ಆಗಿತ್ತು, ಅವ್ರಿಗೆ ಯಾವ ಥರ ಇನ್ಇಕ್ವಾಲಿಟಿ ಆಗಿತ್ತು, ಅವ್ರಿಗೂ ಈ ಥರ ಮಾಡಿದ್ರು, ಅದೆಲ್ಲ ನಮ್ಗೆ ನೆನಪು ಬರ್ತಾ ಇದೆ. ಸೊ ಈ ಥರದೊಂದು ಘಟನೆಗಳು ಮುಂದೆ ಬರಬಾರ್ದು. ಯಾಕಂದರೆ ನಾವು ಒಂದು AI ಜಮಾನದಲ್ಲಿ ಇದೀವಾ ಏನಿಲ್ಲ ಅಂಥೇಳಿ ನನಗೆ ಗೊತ್ತಾಗ್ತಾ ಇಲ್ಲ. ಇನ್ನೂ ಇನ್ಇಕ್ವಾಲಿಟಿ, ಇನ್ನೂ ಅನ್ಟಚಬಿಲಿಟಿ, ಇನ್ನೂ ಈ ಥರ ಇದ್ದರೆ ನಾವು ಬಹಳ ಹಿಂದಿನ ಜಮಾನದಲ್ಲಿ ಹೋಗ್ತಾ ಇದ್ದೀವಿ ಅಂಥೇಳಿ ನನಗೆ ಅನ್ನಿಸ್ತಾ ಇದೆ. ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವರ ಗೌರವಕ್ಕೆ ಧಕ್ಕೆ ತರುವಂಥ ಕೆಲಸ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರು ಬಹಳ ಒಂದು ನಮ್ಮ ಮನಸ್ಸಿನಲ್ಲಿ ನಮ್ಮ ದಲಿತರಾಗಲಿ, ಅಲ್ಪಸಂಖ್ಯಾತರಾಗಲಿ, ಹಿಂದುಳಿದವರಾಗಲಿ ಎಲ್ಲರಿಗೂ ಮುಂದೆ ತಗೊಂಡು ಹೋಗಿದ್ದಾರೆ. ಸೊ ಅವರಿಗೆ ಧಕ್ಕೆ ತರುವಂಥ ಕಾರ್ಯ ಆದರೆ ನಾವು ಸುಮ್ಮನೆ ಕೊಡೋದಿಲ್ಲ ಅಂತ ಹೇಳಬೇಕಂತೆ ಬಯಸ್ತೀನಿ. ಧನ್ಯವಾದ. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ.